ಕೂಡ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೂಡಾದಲ್ಲಿ ಆಯುಕ್ತರಾಗಿದ್ದಂತಹ ನಟೇಶ್ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳು ಕೇಳಿ ಬಂದಿದ್ದಂಥದ್ದು. ಬೇಕಾಬಿಟ್ಟಿ ಸೈಟ್ಗಳನ್ನ ಹಣಕ್ಕಾಗಿ ಮಾರ್ಕೊಂಡಿದ್ದಾರೆ ಅನ್ನುವ ನಿಟ್ಟಿನಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ದಾಖಲಿಸಿ ಅದು ಲೋಕಾಯುಕ್ತ ಹಾಗೂ ಇಡಿಯಲ್ಲೂ ಕೂಡ ತನಿಖೆ ಈಗಾಗಲೇ ನಡೀತಿದೆ. ಈ ನಡುವೆ ಸ್ನೇಹಮಯಿ ಕೃಷ್ಣ ಅವ್ರನ್ನ ಕರ್ಕೊಂಬ ನಾನು ಮಾತನಾಡಬೇಕು ಅಂತ ಹೇಳಿದೆ ಹಣದ ಆಮಿಷವನ್ನ ಒಡ್ಡಿರುವಂತಹ ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರ ಜೊತೆ ಇದನ್ನ ನಾವು ಮಾತಾಡಿಸ್ತೀನಿ. ಸರ್, ನಟೇಶ್ ಅವ್ರ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನಿಟ್ಟು ತಾವು ಹೋರಾಟ ಮಾಡ್ತಿದ್ರಿ. ಮೂಡಾ 50-50 ಹಗರಣ ಅಂದ್ರೆ ಸೈಟ್ಗಳನ್ನ ಬೇಕಾಬಿಟ್ಟಿ ಹಣಕ್ಕಾಗಿ ಮಾರ್ಕೊಂಡಿದ್ದಾರೆ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಈಗ ಹೊಸದಾಗಿ ಆರೋಪ ಮಾಡ್ತಿದ್ದೀರಿ. ನನ್ನನ್ನ ಕರ್ಕೊಂಡ್ಬರ್ಲಿಕ್ಕೆ ಯಾರೋ ಮೂರನೇ ವ್ಯಕ್ತಿಯನ್ನ ಕಳಿಸಿದ್ರು, ಹಣದ ಆಮಿಷವನ್ನ ಒಡ್ಡಿದ್ರು ಅಂತ. ಏನ್ ಸರ್ ಅದು? ಸರ್, ಮೂರನೇ ವ್ಯಕ್ತಿ ಕಳಿಸಿರ್ಲಿಲ್ಲ, ಮೂರನೇ ವ್ಯಕ್ತಿ ಜೊತೆ ಮಾತಾಡಿರೋದು. ಅವ್ರಿಗೆ ದೂರವಾಣಿ ಕರೆ ಮಾಡಿ ಸ್ನೇಹಮಯಿ ಕೃಷ್ಣ ಹೇಗಾರು ಮಾಡಿ ನನ್ನ ಹತ್ರ ಕರ್ಕೊಂಬ, ನಾನು ಮಾತಾಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ಆದರೆ ಅವರ ಮಾತುಗಳನ್ನು ಕೇಳಿದಾಗ ಸೊ ನನ್ನನ್ನು ಅವರು ತಮ್ಮ ಬಳಿ ಕರೆಸ್ಕೊಂಡು ಸೊ ನನಗೆ ಹಣದ ಆಮಿಷ ಒಡ್ಡಿ ಈ ಪ್ರಕರಣದ ಹಿಂದೆ ಸರಿಯುವಂಥ ಒಂದು ಸಂಚನ್ನು ರೂಪಿಸಿ ಒಂದು ಪ್ರಯತ್ನ ಪಟ್ಟರು ಸ್ಪಷ್ಟ ಕಂಡು ಬರ್ತದೆ. ಸೊ ಈ ಆಡಿಯೋವನ್ನು ಆಧರಿಸಿ ನಾನು ಏನು ಜನಪ್ರತಿನಿಧಿ ವಿಶೇಷ ಈಗಾಗಲೇ ಅರ್ಜಿ ಸಲ್ಲಿಸಿದ್ದೀನಿ. ಅದು ಇದೇ ನಟೇಶ್ ವಿರುದ್ಧ ಏನು ಲೋಕಾಯುಕ್ತ ಅಧಿಕಾರಿಗಳಿಗೆ 4,35,00,000 ಕೊಟ್ಟಿದ್ದಾರೆ ಅಂತೇಳಿ ಆ ಆರೋಪಕ್ಕೆ ಪೂರಕವಾಗಿ ಈ ಒಂದು ಆಡಿಯೋವನ್ನು ಸಾಕ್ಷ್ಯ ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಒಂದು ಸೂಕ್ತ ಆದೇಶ ಮಾಡಿ ಅಂತೇಳಿ ಸೊ ನಾನು ಮಾನ್ಯ ನ್ಯಾಯಾಲಯನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಈಗ ತಪ್ಪು ಮಾಡಲಿಲ್ಲ ಅಂತಂದ್ರೆ ಸ್ನೇಹಮಯಿ ಕೃಷ್ಣ ಅವರ ಸಂಪರ್ಕ ಮಾಡಲಿಲ್ಲ, ಏನಕ್ಕೆ, ಏನು ಉದ್ದೇಶ ಇಟ್ಕೊಂಡು ಅವರು ಅದೇ ರೀತಿ ಕರೆಯನ್ನ ಬೇರೆಯವ್ರಿಗೆ ಮಾಡಿ ತಮ್ಮನ್ನ ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ರು? ಸರ್, ಅವರು ತಪ್ಪು ಮಾಡಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಇಡೀ ರಾಜ್ಯ ಜನಕ್ಕೆ ಗೊತ್ತಿರೋಂಥದ್ದು ಏನು ಸಿದ್ದರಾಮಯ್ಯ ಹೆಂಡತಿ ಶ್ರೀಮತಿ ಪಾರ್ವತಿಯವರು ಸೊ ನನ್ನ ಮತ್ತು ಗಂಗರಾಜನವರ ವಿರುದ್ಧ ವಾಮಾಚಾರ ಮಾಡಿಸಿರುವಂಥದ್ದು, ಮತ್ತು ನನ್ನ ಮನೆ ಬಳಿಗೆ ಶ್ರೀನಿಧಿ ಮತ್ತು ಹರ್ಷನವರನ್ನ ಕಳಿಸಿ ಹಣದ ಆಮಿಷ ಒಡ್ಡಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಸೊ ಇದೆಲ್ಲ ಗಮನಿಸಿದಾಗ ಆರೋಪಿಗಳಿಗೆ ಚೆನ್ನಾಗಿ ಗೊತ್ತಿದೆ ನಾವು ಅಪರಾಧ ಕೃತ್ಯ ಮಾಡೋದು ನಿಜ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳು ಸ್ನೇಹಮಯಿ ಕೃಷ್ಣ ಹತ್ರ ಇದೆ. ಅವ್ರು ಇವತ್ತ ನಾಳೆ ಆ ಒಂದು ಸಾಕ್ಷ್ಯಗಳನ್ನ ಇಟ್ಕೊಂಡು ನಮಗೆ ಶಿಕ್ಷೆ ಕೊಡಿಸ್ತಾರೆ ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ನನ್ನನ್ನು ಆಮಿಷಕ್ಕೆ ಒಳಪಡಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಇದೊಂದು ಸಾಕ್ಷಿ ಸಿಕ್ಕಿರೋಂಥದ್ದು. ಈಗ ನಟೇಶ್ ಅವ್ರನ್ನ ಅಂದ್ರೆ ಅವರ ಆಡಿಯೋದಲ್ಲಿ ಏನು ಹೇಳಿದ್ದಾರೆ ಸರ್, ಅಂದ್ರೆ ಯಾವ ರೀತಿ ಹೇಳಿದ್ದಾರೆ ಅಂತ? ಸರ್, ಅದನ್ನೇ ಮೂರನೇ ವ್ಯಕ್ತಿಗೆ ಫೋನ್ ಮಾಡಿ, ಅಂದರೆ ಅವರು ನನಗೂ ಪರಿಚಯ ಆದರೆ, ಆದರೆ ಇವರಿಗೆ ನಟೇಶ್ ತುಂಬ ಆತ್ಮೀಯರಾಗಿರೋಂಥದ್ದು. ಅವ್ರಿಗೆ ಫೋನ್ ಮಾಡಿ ಸ್ನೇಹಮಯಿ ಕೃಷ್ಣ ಏಕಾಗ್ರ ಮಾಡಿ ಸೊ ನನ್ನ ಬಳಿ ಕರ್ಕೊಂಬ ಅನ್ನೋ ರೀತಿಯಲ್ಲಿ ಮಾತಾಡಿರೋಂಥದ್ದು. ಸೊ ಅದಕ್ಕೆ ಅವರು ಪೂರಕವಾಗಿ ಇಲ್ಲ ಸ್ನೇಹಮಯಿ ಕೃಷ್ಣ ಅವರು ಅಂಥದ್ದೆಲ್ಲ ಒಪ್ಪಲ್ಲ ಅಂತೇಳಿ ಹೇಳುವಂಥ ಮಾತುಗಳಿದೆ. ಅದೇ ಎಲ್ಲ ಆಡಿಯೋಗಳನ್ನ ಮುಂದೆ ತನಿಖಾಧಿಕಾರಿಗೆ ಸಲ್ಲಿಸುವಂಥದ್ದು. ಅಂದ್ರೆ ತಮ್ಮನ್ನ ಹಣದ ಮೂಲಕ ಆಮಿಷ ಒಡ್ಡಿ ಕೇಸನ್ನು ಹಿಂಪಡೆಯಿರಿ, ಯಾವುದೇ ರೀತಿ ಹೋರಾಟ ಬೇಡ ಅನ್ನುವ ನಿಟ್ಟಿನಲ್ಲಿ ಆಮಿಷ ಒಡ್ಡಿರುವಂತ. ಹೌದು, ಈ ಪ್ರಕರಣದಲ್ಲಿ ನಾನು ಮುಂದುವರಿಬಾರ್ದು, ನಾನು ಹೋರಾಟವನ್ನು ನಡೆಸಬಾರ್ದು ಅನ್ನೋದು ಅವರ ಒಂದು ಉದ್ದೇಶ. ತಮ್ಮ ಹೋರಾಟ ಈ ನಿಟ್ಟಿನಲ್ಲಿ ಮುಂದೆ ಹೇಗಿರುತ್ತೆ? ಸರ್, ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಅವರು ಯಾವುದೇ ರೀತಿ ಆಮಿಷ ಒಡ್ಡಿದ್ರು ಅಥವಾ ಬೆದರಿಕೆ ಹಾಕಿದ್ರು, ಯಾವುದೇ ರೀತಿ ಅಡೆತಡೆ ಒಡ್ಡಿದ್ರು ಕೂಡ ಸೊ ನಾನು ನನ್ನ ಹೋರಾಟನ ನಿಲ್ಲಿಸಲ್ಲ, ಮುಂದುವರ್ಸ್ಕೊಂಡು ಹೋಗ್ತೀನಿ. ಏನು ಮೂಡಾ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಕೊಡಿಸ್ತೀನಿ. ಮತ್ತು 50-50 ಅನುಪಾತದಲ್ಲಿ ಏನು ನಿವೇಶನ ಪಡೆದಿದ್ದಾರೆ ಆ ಎಲ್ಲ ನಿವೇಶನವನ್ನು ಪ್ರಾಧಿಕಾರಕ್ಕೆ ವಾಪಸ್ ಬರೋ ರೀತಿಯಲ್ಲಿ ಹೋರಾಟ ಮಾಡ್ತೀನಿ ಇಲ್ಲಿ ಆಗಲೇ ಹೇಳಿದ್ದೀನಿ. ಅದೇ ರೀತಿ ಮುಂದೆ ಕೂಡ ನಾನು ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಈಗ ಆಡಿಯೋ ವಿಚಾರದಲ್ಲಿ ತಾವು ಹೇಳಿದ್ರೆ ಯಾರೋ ಮೂರನೇ ವ್ಯಕ್ತಿ ಅಂತ, ಅವ್ರಿಗೂ ನಟೇಶ್ ಅವ್ರಿಗೂ ಕಾಮನ್ ಲಿಂಕ್ ಏನಾದ್ರು ಇದೆಯಾ ನಿಮಗೆ? ಅಲ್ಲ, ಅವರು ತುಂಬ ಆತ್ಮೀಯರದ್ದು ಗೊತ್ತಾಗಿದೆ. ಅವರು ಆ ಕಾರಣದಿಂದ ಅವ್ರಿಗೆ ಕರೆ ಮಾಡಿ ಸೊ ನನ್ನನ್ನು ಅವ್ರ ಬಳಿ ಕರ್ಕೊಂಬರೋದಕ್ಕೆ ಹೇಳಿದ್ದಾರೆ. ಯಾವಾಗ ಸರ್, ಯಾವಾಗ? ಒಂದು ಕೆಲವು ತಿಂಗಳ ಹಿಂದೆ ಅಂತ. ನಿಮ್ಗೆ ಯಾವಾಗ ಗೊತ್ತಾಯ್ತು? ನನಗೆ ಇತ್ತೀಚೆಗೆ ಗೊತ್ತಾಯಿತು. ಇತ್ತೀಚೆಗೆ ಅಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ಅವರು? ಇಲ್ಲ, ಮಾಡಿರಲಿಲ್ಲ ಅವರು. ಗೊತ್ತಿತ್ತು ಅವರಿಗೆ ನಾನು ಭೇಟಿ ಮಾಡೋರು ಕೂಡ ಪ್ರಯೋಜನ ಅಂತ ಗೊತ್ತಿತ್ತು. ಅದೇ ಮಾತನ್ನು ನಟೇಶರು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ಸಂಪರ್ಕ ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಒಂದು ವಿಚಾರ ಬಂದಾಗ ನನಗೆ ಈ ಆಡಿಯೋವನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ಹೋರಾಟ ಅಂದ್ರೆ ತಾವು ಯಾವುದೇ ಕಾರಣಕ್ಕೂ ಅವರ ವಿರುದ್ಧ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ? ಹೌದು, ಖಂಡಿತವಾಗ್ಲೂ ನಿಲ್ಲಿಸಲ್ಲ, ಯಾವುದೇ ಕಾರಣ ನಿಲ್ಲಿಸಲ್ಲ, ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಟೇಶ್ ಅವ್ರನ್ನ ಬಡ್ತಿಯನ್ನ ಕೊಟ್ಟಿರುವಂಥದ್ದು, ತಾವು ಕೂಡ ಒಂದು ಪತ್ರವನ್ನು ಸಹ ಬರೆದಿದ್ದೀರಿ ಶಾಲಿನಿ ರಜನೀಶ್ ಅವರಿಗೆ. ಏನು ಪತ್ರ ಬರೆದಿದ್ದೀರಿ, ಯಾಕೆ ನಿಮಗೆ ಅನುಮಾನ? ಸರ್, ಕಳೆದ ಫೆಬ್ರವರಿ 9ನೇ ತಾರೀಕು ನಾನು ಬೆಂಗಳೂರಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಮೂಡಾ ಪ್ರಕರಣ ವಿಚಾರಣೆ ನಾನು ಹೋಗಿದ್ದಂಥ ಸಂದರ್ಭದಲ್ಲಿ ನನಗೆ ಬಂದ ಮಾಹಿತಿ ಏನಂತಂದರೆ ನಟೇಶ್ ಅವರು ಏನು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇದ್ದರೆ ಅವ್ರಿಗೆ 1,60,00,000 ಹಣವನ್ನು ಕೊಡ್ತಾ ಇದ್ದಾರೆ. ಆ ಹಣದ ವ್ಯವಹಾರ ಮೈಸೂರಿನಲ್ಲಿ ನಡೀತಾ ಇದೆ. ಇಂಥ ವಾಹನದ ಮೂಲಕವೇ ಹಣದ ವ್ಯವಹಾರ ಸಾಗಾಣಿಕೆ ಆಗ್ತಿದೆ ಮತ್ತು ಇಂಥವರ ಮುಖಾಂತರ ವ್ಯವಹಾರ ನಡೀತಿದೆ ನನಗೆ ಮಾಹಿತಿ ಬಂತು. ನಾನು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಅದಕ್ಕೆ ಪೂರಕವಾದಂಥ ಒಂದು ಪ್ರಯತ್ನವನ್ನು ಅಂದರೆ ಅವರು ಇಲ್ಲಿ ವ್ಯವಹಾರ ನಡೀತಾರೆ ಅದನ್ನು ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದ್ರ ಬಗ್ಗೆ ನಾನು
ದೂರು ಕೊಡೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದಾಗ ಅದು ಹಣಕಾಸು ವಿಚಾರ ನಮಗೆ ಬರಲ್ಲ ಅಂತ ಹೇಳಿದ್ರು. ಮತ್ತು ಆದಾಯ ತೆರಿಗೆ ಇಲಾಖೆಗಳ ಅಧಿಕಾರಿ ಸಂಪರ್ಕ ಮಾಡಿದಾಗ ಸೂಕ್ತ ಸಾಕ್ಷ್ಯಗಳನ್ನ ನಾವು ಕೂಡಲೇ ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಸಂದರ್ಭ ಬಂದಾಗ ಸಾಕ್ಷ್ಯಗಳನ್ನು ಆಧರಿಸಿ ದೂರು ಕೊಡೋಣ ಅಂತ ನಾನು ನಿರ್ಧಾರ ಮಾಡಿದೆ. ಅಷ್ಟೊತ್ತಿಗೆ ಕೆಲವೇ 3 ದಿನಗಳಲ್ಲಿ ಅಂದರೆ 13ನೇ ತಾರೀಕು ನಟೇಶ್ವರಿಗೆ ಬಡ್ತಿ ಕೊಟ್ಟಿರೋಂಥ ಆದೇಶ ಹೊರ ಬಂದಿದೆ. ಅಂದರೆ ನನಗೇನು ಮಾಹಿತಿ ಬಂತು ಮತ್ತು ಏನು ಸಾಕ್ಷ್ಯಾಧಾರ ದೊರೆತಿದೆ ಅದು ನಿಜ ಅನ್ನೋದು ಸಾಬೀತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಶಾಲಿನಿ ರಜನೀಶ್ ವಿರುದ್ಧ ದೂರ ಅರ್ಜಿ ಸಲ್ಲಿಸೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ ನಾನು ಶಾಲಿನಿ ರಜನೀಶ್ಗೆ ಒಂದು ಸ್ಪಷ್ಟೀಕರಣ ಕೋರಿ ಪತ್ರ ಬರೆದಿದ್ದೀನಿ. ಸೊ ನನಗೆ ಈ ರೀತಿ ಮಾಹಿತಿ ಬಂದ ಪೂರ್ವ ಸಾಕ್ಷ್ಯಗಳಿದೆ, ನೀವು ನಿಜವಾಗ್ಲೂ ಲಂಚ ಪಡೆದಿಲ್ಲ ಅಂತಂದರೆ ಸೊ ನೀವೇ ಇದ್ರ ಬಗ್ಗೆ ಒಂದು ತನಿಖೆ ಮಾಡೋದಕ್ಕೆ ಒಂದು ದೂರನ್ನು ಕೊಡಿ ಅಂತೇಳಿ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಕೆಲವೊಂದು ವಿಚಾರಗಳ ಸ್ಪಷ್ಟೀಕರಣ ಕೊಡೋಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ. ಅವರು ಆ ಒಂದು ಸ್ಪಷ್ಟೀಕರಣ ನೀಡದೇ ಇದ್ದಾರೆ ಮತ್ತು ದೂರ ಅರ್ಜಿಯನ್ನು ಕೊಡದೇ ಇದ್ದಾರೆ. ಸೊ ನನಗೇನು ಮಾಹಿತಿ ಬಂದಿದೆ ಮತ್ತು ಏನು ಸಾಕ್ಷ್ಯ ದೊರೆತಿದೆ ಅದು ನಿಜ ಅಂದರೆ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಕೋಟ್ಯಾಂತರ ಹಣವನ್ನು ಪಡೆದು ಬಡ್ತಿ ನೀಡಿದ್ದಾರೆ ಅನ್ನೋದು ಸಾಬೀತಾಗಿರೋದು ಮೇಲ್ನೋಟಕ್ಕೆ. ಆ ವಿಚಾರ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಒಂದು ಸೂಕ್ತ ಆದೇಶ ಮಾಡಿಸೋ ಮೂಲಕ ತನಿಖೆ ಮಾಡಿಸೋದು ನಿರ್ಧಾರ ಮಾಡಿದೆ. ಸರ್, ಯಾವ ಸಂಖ್ಯೆಯ ವಾಹನದಲ್ಲಿ ಹಣ ಸಾಗಾಣಿಕೆ ಮಾಡಲಾಗಿದೆ ಮತ್ತು ಯಾರ ಮುಖಾಂತರ ವ್ಯವಹಾರ ನಡೆದಿದೆ ಅನ್ನೋದಕ್ಕೆ ಬೇಕಾದಂಥ ಸಾಕ್ಷ್ಯಗಳು ನನಗೆ ದೊರೆತಿದೆ. ಸೊ ಅವೆಲ್ಲವನ್ನ ಮಾನ್ಯ ನ್ಯಾಯಾಲಯಕ್ಕೆ ನಾನು ಸಲ್ಲಿಸ್ತೇನೆ. ಇಲ್ಲ, ಸದ್ಯಕ್ಕೆ ಆ ಸಾಕ್ಷ್ಯ ನಾನು ನ್ಯಾಯಾಲಯ ಮಾಧ್ಯಮದ ಬಿಡುಗಡೆ ಮಾಡಲ್ಲ. ಸೊ ನ್ಯಾಯಾಲಯಕ್ಕೆ ನಾನು ಹಾಜರುಪಡಿಸ್ತೇನೆ. ಯಾಕೆ ಶಾಲಿನಿ ರಜನೀಶ್ ಅವರು ಅಂದರೆ ನಟೇಶ್ ಅವ್ರಿಗೆ ಮುಂಬಡ್ತಿಯನ್ನು ಕೊಡಲಿಕ್ಕೆ ಹಣ ಇಸ್ಕೊಂಡು ತಮ್ಗೆ ಯಾಕೆ ಅನ್ನಿಸ್ತು? ಅಂದರೆ ಏನಾದರೂ ಪರ್ಟಿಕ್ಯುಲರ್ ಮಾಹಿತಿ ಆದರೂ ಸಂಬಂಧಪಟ್ಟ ಫೋಟೋ ಇರ್ಬೋದು? ಸರ್, ಈಗ ಅದು 13ನೇ ತಾರೀಕು ಅವ್ರಿಗೆ ಬಡ್ತಿ ಆಗಿರೋಂಥದ್ದು. ಸೊ ನನಗೆ ಅವತ್ತು ಬಡ್ತಿ ಆದ ನನಗೆ ಮೊದಲೇ ಗೊತ್ತಾಗುತ್ತೆ. ನನಗೆ 9ನೇ ತಾರೀಕಿಗೆ ಗೊತ್ತಾಗಿತ್ತು. ಸೊ 9ನೇ ತಾರೀಕಿಗೆ ಗೊತ್ತಾಗಿತ್ತು ಮತ್ತು ಹಣದ ವಾಯಿಟ್ ಅನ್ನೋದ್ರ ಬಗ್ಗೆ ಕೂಡ ಆಗಿತ್ತು. ಸೊ ಅದಕ್ಕೆ ಪೂರಕವಾಗಿ ಬಡ್ತಿ ಆಗಿದೆ. ಮತ್ತು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಇದೇ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದಂಥ GT ದಿನೇಶ್ ಕುಮಾರ್ ಅವ್ರನ್ನ ಸರ್ಕಾರದ ಅಮಾನತುಗೊಳಿಸಲಾಗಿದೆ ಮತ್ತು ತನಿಖಾಧಿಕಾರಿಯವ್ರನ್ನ ಆಗಲೇ ನ್ಯಾಯಾಂಗ ಬಂಧನ ಕೊಡ್ಬಿಟ್ಟು ತಿಂಗಳುಗಳಾಗಿದೆ. ಆದರೆ ನಟೇಶ್ವರದ ಇವತ್ತವರೆಗೂ ಕೂಡ ಸರ್ಕಾರದಿಂದ ಅವ್ರನ್ನ ಅಮಾನತು ಮಾಡೋದಾಗಲಿ ಕ್ರಮ ತಗೊಳ್ಳೋದಾಗಲಿ ಆಗಿಲ್ಲ. ಮತ್ತು ತನಿಖಾಧಿಕಾರಿ ಕೂಡ ಅವ್ರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ. 1/10/2024 ತನಿಖಾಧಿಕಾರಿಗಳು ಭ್ರಷ್ಟಾಚಾರ ಕಾಯ್ದೆಯಲ್ಲಿ ಅನುಮತಿ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಇವತ್ತಿನವರೆಗೂ ಏನಾಯಿತು ಅನ್ನೋದ್ರ ಬಗ್ಗೆ ಎಲ್ಲೋ ಸ್ಪಷ್ಟ ಮಾಹಿತಿ ಇಲ್ಲ. ಸೊ ಇದೆಲ್ಲ ಗಮನಿಸಿದಾಗ ನನಗೇನು ಮಾಹಿತಿ ಬಂತು ಅದು ನಿಜ ಅಂತ ಅನಿಸ್ತಾ ಇದೆ. ಮತ್ತು ಗಂಭೀರ ಆರೋಪ ಇದ್ದಂಥ ಸಂದರ್ಭದಲ್ಲಿ ಬಡ್ತಿ ಹೇಗೆ ಕೊಡ್ತಾರೆ? ಸೊ ಗಂಭೀರವಾದ ಆರೋಪ ಬಂದ ತಕ್ಷಣ ಅವರ ಕೂಡಲೇ ಅಮಾನತು ಮಾಡಬೇಕಿತ್ತು, ಇಲಾಖೆ ವಿಚಾರಣೆಗೆ ಒಳಪಡಿಸಬೇಕಿತ್ತು. ಸೊ ಕಾನೂನು ಕ್ರಮಗಳು ತಗೊಳ್ಬೇಕಿತ್ತು. ಸೊ ಅದು ಏನು ಮಾಡಿದ 1 ವರ್ಷಕ್ಕಿಂತ ಹೆಚ್ಚಿನ ಸಮಯ ಸುಮ್ಮನಿದ್ದು ಈಗ ದಿಢೀರ್ ಅಂತೇಳಿ ಅವ್ರಿಗೆ ಬಡ್ತಿ ನೀಡುವಂಥದ್ದು ಇಲ್ಲಿ ಸಾಕಷ್ಟು ಅನುಮಾನಗಳನ್ನು ಮೂಡಿಸುತ್ತೆ. ಖಂಡಿತ ಅವ್ರು ಕೋರ್ಟ್ಗೆ ನಾನು 15 ಅರ್ಜಿ ಸಲ್ಲಿಸಿ ಸಾಕ್ಷ್ಯ ಸಮೇತನೇ ಅರ್ಜಿ ಕೊಡಬೇಕಾಗುತ್ತೆ. ಹಾಗಾಗಿ ನನ್ನ ಹತ್ರ ಇರೋ ಸಾಕ್ಷ್ಯಗಳನ್ನು ಆಧರಿಸಿ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಕೊಡ್ತೀನಿ. ನನಗೆ ಹಣದ ಆಮಿಷವನ್ನು ಒಡ್ಲಿಕ್ಕಾಗಿ 3ನೇ ವ್ಯಕ್ತಿಯ ಮುಖಾಂತರ ನನಗೆ ಕರೆ ಮಾಡಿಸಿದ್ರು ನಟೇಶ್ ಅವರು ಅನ್ನುವಂಥದ್ದು ಗಂಭೀರವಾದಂಥ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂಥದ್ದು. ನಾನು ಯಾವುದೇ ಕಾರಣಕ್ಕೂ ಕೂಡ ಮೂಢ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಇವೆಲ್ಲವನ್ನು ಕೂಡ ಇಟ್ಟು ದೂರನ್ನು ಈಗಾಗಲೇ ಕೊಟ್ಟಿದ್ದೀನಿ. ನಾನು ಕಾನೂನು ಮುಖಾಂತರವೇ ಎಲ್ಲರಿಗೂ ಕೂಡ ಉತ್ತರ ಕೊಡ್ತೇನೆ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.